ಆ ಪ್ರಕೃತಿಯಲ್ಲಿ ಹರಿಯುವ ಜಲಪಾತದೊಂದಿಗೆ ಸ್ನೇಹಿತರು ಕೂಡ ಬಂದು ಆ ಪ್ರಕೃತಿಯನ್ನು ಸವಿದು ಅಲ್ಲಿ ಹರಿಯುವಂಥ ಒಂದು ಜಲಪಾತವನ್ನು ವೀಕ್ಷಣೆ ಮಾಡಿ ಆ ಪುಣ್ಯ ಸ್ಥಳದಲ್ಲಿ ಮತ್ತು ಆ ಪ್ರಕೃತಿಯಲ್ಲಿ ಬರುವಂಥ ಒಂದು ಗಂಗೆ ಮಾತೆಯನ್ನು ನಮ್ಮ ತಲೆ ಮೇಲೆ ನೀರು 2 ಹನಿಗಳನ್ನು ಹಾಕೊಂಡಾಗ ಆ ಆರೋಗ್ಯವು ಕೂಡ ಸಮೃದ್ಧಿಯಿಂದ ಇರುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಆ ಕಾಡಿಗೆ ಬಂದು ಆ ಕಾಡಿನಲ್ಲಿ ಇರುವಂಥ ಹಲವು ಸಸ್ಯಗಳನ್ನು ವೀಕ್ಷಣೆ ಮಾಡಲು ಮತ್ತು ಪ್ರಕೃತಿಯನ್ನು ಸವಿಯಲು ಈ ದಿನ ನಾವು ನಮ್ಮ ಸ್ನೇಹಿತರು ಕೂಡ ಕಾಡಿಗೆ ಬಂದಿದ್ದೇವೆ. ಬಂಧುಗಳೇ, ಪ್ರತಿಯೊಬ್ಬರಿಗೂ ಕೂಡ ಆ ಕಾಡು, ಆ ವನ, ಆ ಪ್ರಕೃತಿ, ಆ ಜಲಪಾತಗಳು ವೀಕ್ಷಣೆ ಮಾಡೋದು ಮತ್ತು ಅಲ್ಲಿರುವಂಥ ಸ್ವಲ್ಪ ಮಸಾಲೆ ಅಂದರೆ ಸ್ವಲ್ಪ ಉಪ್ಪು ಹುಳಿ ಬೀಳಬೇಕು. ನಮಸ್ತೆ ವೀಕ್ಷಕರೇ, ಇಂದು ಪ್ರಕೃತಿ ಮಾತೆಯನ್ನು ಸವಿಯಲು ಈ ದಿನ ನಾನು ನನ್ನ ಸ್ನೇಹಿತರು ಕೂಡ ಸಕಲೇಶ್ವರ ಪರ್ವತ ಶ್ರೇಣಕ್ಕೆ ಬಂದು ಅಲ್ಲಿರುವಂಥ ಸಕಲ ಜೀವಿಗಳನ್ನು ವೀಕ್ಷಣೆ ಮಾಡಲು ಮತ್ತು ಅಲ್ಲಿರುವಂಥ ಪ್ರಕೃತಿಯನ್ನು ಸವಿಯಲು ಈ ದಿನ ಕುಮಾರ ಶ್ರೇಣಿಗೆ ಬಂದು ಅಲ್ಲಿರುವಂಥ ಹಲವು ಸಸ್ಯಗಳನ್ನು ವೀಕ್ಷಣೆ ಮಾಡುತ್ತಾ ಪ್ರಕೃತಿ ಮಾತೆ ಎಂಥ ಅದ್ಭುತವಾದಂಥ ಒಂದು ಶ್ರೇಣಿ ಅಂದರೆ ಆ ಶ್ರೇಣಿಯನ್ನು ಸವಿಯಲು ನಾವೆಲ್ಲರೂ ಕೂಡ ಒಂದಾಗಬೇಕು. ಅದಕ್ಕಾಗಿ ಪ್ರಕೃತಿ ಇದ್ರೇ ನಾವು, ಪ್ರಕೃತಿ ಇಲ್ಲ ಅಂದರೆ ನಾವೆಂದಿಗೂ ಇಲ್ಲ. ಅದಕ್ಕಾಗಿ ನೋಡು, ಅವಾಗಲೇ ಹತ್ತದಾಗ ಇನ್ನೇನು ನೋಡಿದೆ ನೀನು? ಇಲ್ಲ ಹಿಂಗೆ ಬಂದಿದ್ದು, ನಾವು ಅಲ್ಲಿಂದ ಅಲ್ಲಿಗತ್ತಿದ್ದು ಬಂದಿದ್ದು. ಮಾಡಿ ಪರಿಸರಲ್ಲಿ ಹೆಂಗ್ ಗಾಡಿ ಓಡಿಸ್ತಿದ್ರು ಅವರು. ಹಿಂಗೆ ಹೋಗೋರೆ ಅವು ಪ್ರಕೃತಿ ದೇವಿ ಆಯ್ತು, ಆರೋಗ್ಯ ಕೊಟ್ಟು ಕಾಪಾಡವ ಎಲ್ಲಾರ್ಗೂ. ನಮಸ್ತೆ ವೀಕ್ಷಕರೇ, ಇಂದು ನಮಸ್ತೆ ವೀಕ್ಷಕರೇ, ಇಂದು ನಾನು ನನ್ನ ಸ್ನೇಹಿತರು ಕೂಡ ಪ್ರಕೃತಿ ಮಾತೆಯನ್ನು ಸವಿಯಲು ಮತ್ತು ವೀಕ್ಷಣೆ ಮಾಡಲು ಅಲ್ಲಿರುವಂಥ ನನ್ನ ಗಂಗೆ ಮಾತೆಯನ್ನು ಸ್ವೀಕರಿಸಲು ಈಗಿನ ಕಾಡಿಗೆ ಬಂದು ಆ ಕಾಡಿನಲ್ಲಿ ಹರಿಯುತ್ತಿರುವಂಥ ಜಲಪಾತದಲ್ಲಿ ವೀಕ್ಷಣೆ ಮಾಡುತ್ತಾ ಹಲವು ರೈತರು ಕೂಡ ಆ ಪ್ರಕೃತಿಯನ್ನು ಸವಿಯೋದಕ್ಕೆ ಅಂತ ಕಾಡಿಗೆ ಬಂದಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಆ ಪ್ರಕೃತಿ ಬೇಕು. ಯಾಕೆಂದರೆ ಆ ಪ್ರಕೃತಿ ಎಷ್ಟು ಒಂದು ಒಲವು ಅಂದರೆ ಅದು ತುಂಬ ಅದ್ಭುತವಾದಂಥ ಅವರ ಆರೋಗ್ಯ ಆಗಿರ್ಬೋದು, ಅವರ ರಕ್ಷಣೆ ಆಗಿರ್ಬೋದು. ಅದಕ್ಕಾಗಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ನಾವು ಹಾಸ್ಪಿಟ್ಲಿಗೆ. ಒಂದು ವರ್ಷಕ್ಕೆ ಒಂದು ಬಾರಿ ಆದರೂ ನಾವು ಆ ಕಾಡಿಗೆ ಬಂದು ಆ ಕಾಡಿನಲ್ಲಿರುವಂಥ ಹಲವು ಸಸ್ಯಗಳನ್ನು ವೀಕ್ಷಣೆ ಮಾಡಿ ಅಲ್ಲಿರುವಂಥ ಆರೋಗ್ಯವನ್ನು ಪಡೆದಾಗ ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ದಿನ ನಾನು ನನ್ನ ಸ್ನೇಹಿತರು ಕೂಡ ಕಾಡಿಗೆ ಬಂದು ಆ ಪ್ರಕೃತಿಯನ್ನು ಸವಿಯುವಂಥ ಸೇವೆ ಈ ದಿನದು.